ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನ ಕರ್ನಾಟಕದ ಕನ್ನಡಿಗರ, ಕನ್ನಡದ ಮಕ್ಕಳ ಪರವಾಗಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇಂಥ ತೀರ್ಮಾನ ಆಗಬೇಕು. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 27 ವರ್ಷಗಳಿಂದ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಕರ್ನಾಟಕದಲ್ಲಿ ಅನ್ನುವ ತೀರ್ಮಾನಕ್ಕೆ ನಾವು ಬಂದಂಥದ್ದು. ನಿರಂತರವಾಗಿ ಆ ಚಳವಳಿಯನ್ನು ಮಾಡಿಕೊಂಡು ಬಂದಂಥದ್ದು. ಈಗ ನಿನ್ನೆ ನಾನು ಸನ್ಮಾನ್ಯ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಹೇಳಿಕೆಯನ್ನು ಗಮನಿಸಿದೆ. ಅವರು ಹಿಂದಿ ಕಲಿಕೆಯನ್ನು ಕೈಬಿಟ್ಟ ಕಾರಣಕ್ಕೆ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ. ಯಾವ ಹಿಂದಿಯಿಂದ ಕನ್ನಡದ ಮಕ್ಕಳ ಭವಿಷ್ಯ ಹಸನಗೊಂಡಿಲ್ಲ, ಬದುಕನ್ನು ಹಿಂದಿ ಕಟ್ಟಿಕೊಟ್ಟಿಲ್ಲ, ಅದನ್ನು ವಿಜೇಂದ್ರ ಅವರು ಅರ್ಥ ಮಾಡಿಕೊಳ್ಳಿ. ಹಿಂದಿಯ ಭಾರತ ಅಲ್ಲ, ಭಾಷಾ ಆಧಾರಗಳ ಮೇಲೆ ಭಾರತದ ಒಂದು ಒಕ್ಕೂಟ, ಭಾಷೆಗಳ ಒಳಗೊಂಡಂಥದ್ದೇ ಒಂದು ರಾಜ್ಯಗಳು, ಆ ರಾಜ್ಯಗಳ ಒಕ್ಕೂಟವೇ ಭಾರತ ಅನ್ನೋದು ಪರಿಕಲ್ಪನೆ ಅಧ್ಯಕ್ಷರಿಗಿದ್ರೆ ಒಳ್ಳೆಯದು. ಮತ್ತೆ ಇವತ್ತು ಪಕ್ಕದ ಮಹಾರಾಷ್ಟ್ರವನ್ನು, ಅವ್ರದ್ದೇ ಸರ್ಕಾರ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ BJP ಅವ್ರದ್ದೇ ಸರ್ಕಾರ ಇದೆ, ಅಲ್ಲಿ ತ್ರಿಭಾಷಾ ಸೂತ್ರವನ್ನು ಕೈಬಿಟ್ಟು ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಂದ್ರಲ್ಲ, ಯಾಕೆ ಅವರಿಗೆ ಪಾಠ ಹೇಳಲಿಲ್ಲ ವಿಜೇಂದ್ರ ಅವರು? ಮತ್ತೆ ಅವರ ಪಕ್ಷದ ವರಿಷ್ಠರು ಯಾಕೆ ಪಾಠ ಹೇಳಲಿಲ್ಲ? ಕರ್ನಾಟಕದ ಮಕ್ಕಳ ಮೇಲೆ, ಇಂಥ ಭವಿಷ್ಯದ ಬದುಕಿನ ಮೇಲೆ ಬರೆ ಹಾಕುವಂಥ ಹಿಂದಿಯನ್ನ ನೀವು ಸಮರ್ಥನೆ ಮಾಡಿಕೊಳ್ಳೋದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಬಹುಶಃ ನನಗೆ ಅನಿಸುತ್ತೆ ಇದು ವಿಜೇಂದ್ರ ಅವರ ಅಜೆಂಡಾ ಅಲ್ಲ, ಅವರ ಪಕ್ಷದ ಅಜೆಂಡಾ ಅಂತ ಅನಿಸುತ್ತೆ. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಭಾರಿ ದೊಡ್ಡ ಕನ್ನಡದ ಅಭಿಮಾನ, ಕಾಳಜಿ, ಪ್ರೀತಿಯನ್ನು ಇಟ್ಕೊಂಡವರು, ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದಂಥವ್ರು. ಅಂಥವರ ಪುತ್ರ ವಿಜೇಂದ್ರ ಅವರಿಗೂ ಅದೇ ಕಾಳಜಿ, ಕಳಕಳಿ ಇರಬೇಕು ಹೊರತು ನೀವು ನಿಮ್ಮ ಪಕ್ಷದ ಅಜೆಂಡಕ್ಕಾಗಿ ಕನ್ನಡದ ಮಕ್ಕಳ ಭವಿಷ್ಯವನ್ನು ಬಲಿ ಕೊಡಬೇಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ಇಡೀ ಕನ್ನಡಿಗರು ನಾವು ಅಭಿನಂದಿಸ್ತೀವಿ. ಹಾಗೆ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು. ಬೇಗ ದ್ವಿಭಾಷಾ ಸೂತ್ರವನ್ನು ಕರ್ನಾಟಕದಲ್ಲಿ ಜಾರಿಗೆ ತರುವಂಥದ್ದು ಆಗಬೇಕು. ಅದಕ್ಕಾಗಿ ನಮ್ಮ ಚಳವಳಿ ಮತ್ತೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ, ಇಡೀ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅನ್ನೋ ಆಂದೋಲನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗುತ್ತೆ.